ಒತ್ತಾಯ ಮಾಡ್ತೀವಿ ಅಧ್ಯಕ್ಷ. UB ಬಣಕಾರ್ ಯಾಕೆ ಸರ್ ಶ್ರೀರಂಗಪಟ್ಟಣ ಒಂದು ಮಟ್ಟಕ್ಕೆ ಹೋಯ್ತು ಸರ್, ಇಲ್ಲಿ ಬರ ಲೇಟ್ ಆಯ್ತು. ಓಕೆ, ಯಾಕಂದ್ರೆ ಮಾನ್ಯ ಸಭಾಧ್ಯಕ್ಷರ, ಬಣಕಾರ್ ಅವರೇ, ಮಾನ್ಯ ಉಪಮುಖ್ಯಮಂತ್ರಿ, ನಿಮ್ಮ ಮುಖಾಂತರ ಎಲ್ಲರಿಗೆ ನಿನ್ನೆ BSc ಚರ್ಚೆ ಇತ್ತು. ಅಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಉಪಮುಖ್ಯ ಎಲ್ಲ ಕೂಡ ಇದ್ರು. ಒಂದು ತೀರ್ಮಾನ ಅಂತ ಹೇಳಿದ್ರೆ, ಯಾರಾದ್ರೂ ಕ್ವಶನ್ ಅವರ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲ ಅವತ್ತು ಬರದಿದ್ರೆ ಅವನು ಇನ್ನೊಬ್ಬನಿಗೆ ಅದನ್ನು ಜವಾಬ್ದಾರಿ ಕೊಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಯಾರಿಗೆ ಕ್ವಶನ್ಗೆ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ಬರಬೇಕು. ಅದಕ್ಕೆ ತಾವು ಆದಷ್ಟು ಯಾರೆಲ್ಲ ಕ್ವಶನ್ ಕೇಳ್ತೀರಿ, ನಿಮ್ಮ ಕ್ವಶನ್ ಬಂದಿದ್ರೆ ರೈಟ್ ಟೈಮ್ ಅಲ್ಲಿ ಬರಬೇಕು ಹೇಳಲಿಕ್ಕೆ ನಾನು ಬಯಸುವಂತದ್ದು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 113ನೇ ಪ್ರಶ್ನೆ ಕೇಳ್ತಾ ಇದ್ರು. ಎಲ್ಲರೂ ತೀರ್ಮಾನ ಆಗಿದೆ, ಚೀಫ್ ವಿಪ್ಗಳು ತೀರ್ಮಾನ ಆಗಿದೆ. ಬೇರೆ ಕ್ವಶನ್ ಬೇರೆಯವರು ತಗೊಳ್ಳಕ್ಕೆ ಅವಕಾಶ ಇಲ್ಲ. ಅವರೇ ಕ್ವಶನ್ ಕೇಳಬೇಕು. ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗೋದು, ಕ್ವಶನ್ ಹಾಕ್ಬಿಟ್ಟು ಅದು ಆಗ್ಬಾರ್ದು. ಪ್ರೆಸೆಂಟ್ ಇನ್ ದಿ ಹೌಸ್ ಅವರೇ ಕೇಳಬೇಕು, ಅವರೇ ಉತ್ತರ ಕೇಳಬೇಕು. ಆದೇಶ ಮಾಡಿ ಚರ್ಚೆ ಮಾಡುವ. ಸಚಿವರು ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಬರ್ಲಿಕ್ಕೆ ಆಗದೆ ಇದ್ರೆ ಕ್ವಶನ್ ಕೇಳ್ಬೋದಲ್ಲ, ಅವರೇ ಕೇಳಬೇಕು. ಮಂತ್ರಿ ಮಾತ್ರ ಯಾರು ಬೇಕಾದ್ರೂ ಉತ್ತರ ಕೊಡ್ಬೇಕು. ಅವ್ರಿಗೆ ಜವಾಬ್ದಾರಿ ಇಲ್ಲ. ಆಯ್ತು, ಇಲಾಖೆಗೆ ಉತ್ತರ ಅವರೇ ಕೊಡಬೇಕು. ನಿಮ್ಮ ಸಲಹೆ ಏನು? ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಗ್ತದೆ. ಹೇಳಿದ್ರಲ್ಲ, ಸಲಹೆ ಕೊಟ್ಟಿದ್ರಲ್ಲ, ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಗ್ಬೇಕು. BScಯಲ್ಲಿ ತೀರ್ಮಾನ ಆಗಿರುವಂತ ವಿಚಾರನ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ದೀವಿ. ಅವರು ಬಣಕಾರ್ ಯಾರು ಹೇಳಿದ್ರು? ಅವರು ಇದ್ರು. ಅಶ್ವತ್ಥ ಕೂತ್ಕೊಳ್ಳಿ ನೀವು. ಅವರು ಇದ್ರು, ಡೆಪ್ಟಿ ಸ್ಪೀಕರ್ ಇದ್ರು, ಮೆಂಬರ್ ಇದ್ರು, ಇಲ್ಲಿ ಮೇಡಮ್ ಇದ್ರು. ನಾನಿದ್ದಾಗ ತೀರ್ಮಾನ ಆಗಿಲ್ಲ. ಮೇಡಮ್ ಇದ್ರು. ಇಲ್ಲ, ಇದು ಈಗ ಸುರೇಶ್ ಕುಮಾರ್ ಅವರು ಅಶ್ವಥ್ ನಾರಾಯಣ್ ಹೇಳಿದ ರೀತಿ ಏನಿರ್ಲಿಲ್ಲ ಅಧ್ಯಕ್ಷ, ನಾನಿರ್ಲಿಲ್ಲ, ನನ್ಗೆ ಅದು ಇದ್ರಿ ಗಮನಕ್ಕಿಲ್ಲ. ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು. ನಿನ್ನೆ ನಡೆದಂತ ಸಭೆನೇ ನೀವು ನನಗನ್ಸ ಸರಿಯಾಗಿ ನಡೆಸಿಲ್ಲ. ಪ್ರೋಟೋಕಾಲ್ ಇಲ್ಲ. ಒಂದು ಸ್ಯಾನಿಟಿ ಇರ್ಬೇಕು. ಒಂದು ಮಾತಾಡ್ಬೋದು. ಅರ್ಥನೇ ಇರ್ಲಿಲ್ಲ. ಅದಕ್ಕೊಂದು ನೀವು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ ನೀವು, ಏನು ಕರ್ನಾಟಕ ವಿಧಾನಸಭೆ ಇದು ಕಾರ್ಯಕಲಾಪ ನೋಡಿ. UT ಖಾದರ್ ಅವರು ಸೀನಿಯಾರಿಟಿ, ರುದ್ರಪ್ಪ ಲಂಬಾಣಿಯವರು, ಸಿದ್ದರಾಮಯ್ಯನವರು, ಅಶೋಕ್ ಅವರು, ಶಿವಕುಮಾರ್ ಅವರು, HK ಪಾಟೀಲ್, ಪರಮೇಶ್ವರು, ಈ ತರ ಎಲ್ಲ ಸೀರಿಯಾರಿಟಿ ಕೊಟ್ಟಿದ್ದೀರ. ಅಲ್ಲಿ ಏನಾನ ಇತ್ತ ನೆನ್ನೆ? ಏನು ಇರ್ಲಿಲ್ಲ. ಯಾರ್ಯಾರು ಬಂದು ವಿಪ್ಪೆಲ್ಲ ಬಂದು ಅಲ್ಲೇ ಕುತ್ಕೊತಾರೆ, ಅವ್ರ ಜೊತೆ ನಿಮ್ ಜೊತೆ ಎಲ್ಲ ಕುತ್ಕೊತಾರೆ. ನಾವು ಅಲ್ಲಿ ಕುತ್ಕೊಬೇಕು. ಏನಾನ ಒಂದು ರೂಲಿಂಗ್ ಏನಾನ ಒಂದು ಇರ್ಬೇಕಲ್ಲ. ಅದಕ್ಕೆ ನಾನು ಇವತ್ತು ಬಂದಿಲ್ಲ. ನಾನು ಪೂರಕವಾಗಿ ಮಾತಾಡ್ಲಿ, ಆಯ್ತು, ಅದನ್ನ ಮಾತಾಡ್ತಿದ್ದಾರೆ. ಅವರು ಮಾತಾಡ್ತಿದ್ದಾರೆ, ನೀವು ಅವ್ರಿಗೆ ನೀವು ಅವಮಾನ ಮಾಡ್ತಿದ್ರಿ ಮಾತಾಡಿ. ಅಲ್ಲಿ ಒಂದು ಪ್ರೋಟೋಕಾಲ್ ಏನು ಇರಲಿಲ್ಲ. ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ. ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು. ನಾನು ಹೆಸರುಗಳೆಲ್ಲ ನಮ್ಮನ್ ಬಿಟ್ಬಿಟ್ರು. ಅಲ್ಲಿ MLAಗಳೆಲ್ಲ ಬಂದು ಕೂತ್ಕೊಂಡ್ರು. ನಾನು ಲಾಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಇಲ್ಲ, ಮತ್ತೆ ಇಲ್ಲ, ನಾನು ಹೇಳ್ತಾ ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ ಮತ್ತೆ ನೆನ್ನೆ ನಾವು ನೋಡ್ತಾ ಇದ್ದೀರಿ. ಈ ತರ ಆದ್ರೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ. ನಾನು ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗ್ಬೇಕು. ಈ ಕ್ವಶನ್ ಕೇಳಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ. ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವ್ರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟರ್ ಕೊಡ್ತಾರೆ, ನಾನು ಬರಕ್ಕಾಗ್ತಾ ಇಲ್ಲ, ಅವತ್ತು ಬೇರೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಬೇರೆ ಇರ್ಬೋದು, ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು. ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳಕ್ ಅವಕಾಶ. ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತದೆ ನಮ್ಗೆ. ಅದಕ್ಕೆ ಒಂದು ಪ್ರಯಾರಿಟಿ. ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ. ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ? ಆಯ್ತು, ಇದು ಸಲಹೆನೇ ನಮ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.